ಮದುವೆ ಅನ್ನೋದು ಪ್ರತಿಯೊಬ್ಬರ ಲೈಫಲ್ಲಿ ತುಂಬಾ ಮುಖ್ಯವಾಗಿರ್ತಕ್ಕಂಥ ಒಂದು ಘಟ್ಟ ಅಂತ ಹೇಳ್ತೀವಿ. ಎಸ್ಪೆಷಲಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗುವಂತ ಹೆಣ್ಣು ಮಕ್ಕಳು, ಹುಡುಗಿಯರು. ಸೊ ಅವರು ಈ ಮದುವೆ ಅಂತ ಏನ್ ಆಗ್ಲಿಕ್ಕೆ ಹೋಗ್ತಾರೆ, ಕೆಲವೊಂದಿಷ್ಟು ವಿಚಾರಗಳು ಅವರು ಮೆಂಟಲಿ ತಿಳ್ಕೊಳ್ಬೇಕಾಗತ್ತೆ. ಸೊ ಏನೇನು ವಿಚಾರಗಳು ತಿಳ್ಕೊಳ್ಬೇಕು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ರಿಲೇಶನ್ಶಿಪ್ ಮೇಲೆ ಸೊ ಕಾಂಟ್ಯಾಕ್ಟ್ ಮಾಡಿ. ಫೀಸ್ ಇರುತ್ತೆ, ಫ್ರೀ ಇರಲ್ಲ. ಓಕೆ, ನೋಡಿ, ಮದುವೆ ಆಗುವಂತ ಹುಡುಗಿರು ಪ್ರತಿಯೊಬ್ಬರು ಕೂಡ ಕೆಲವೊಂದಿಷ್ಟು ಬೇಸಿಕ್ಸ್ ವಿಚಾರಗಳನ್ನು ತಿಳ್ಕೊಳ್ಳೋಕೆ ಟ್ರೈ ಮಾಡಬೇಕು. ಸೊ ಏನು ಅಂತ ಹೇಳಿದ್ರೆ, ಫಸ್ಟ್ ಒನ್, ಮೆಂಟಲಿ ಎಮೋಷನಲಿ ಸ್ಟೇಬಲ್ ಆಗಿರೋದನ್ನ ಕಲಿಬೇಕಾಗತ್ತೆ. ಬಿಕಾಸ್ ಈಗ ನೀವು ತಂದೆ ತಾಯಿ ಮನೇಲಿ ಏನಿರ್ತೀರಿ ಅದು ಒಂಥರ ಬೇರೆ, ನಿಮ್ಮ ಪ್ರೀತಿ, ಫ್ರೀಡಮ್, ನೀವು ಒಂದು ಬೆಳೆಯುವಂತ ರೀತಿ ಎಲ್ಲ ಬೇರೆ ಆಗಿರುತ್ತೆ. ಸೊ ಆಫ್ಟರ್ ಇನ್ನೊಂದು ಮನೆಗೆ ಏನು ಹೋಗ್ತೀರಲ್ಲ, ಸೊ ಅಲ್ಲಿ ನೀವು ಮೆಂಟಲಿ ಏನೇನು, ಬಿಕಾಸ್ ಮೆಂಟಲಿ ಯಾಕೆ ಪ್ರಿಪೇರ್ ಇರಬೇಕು, ಎಮೋಷನಲ್ ಯಾಕೆ ಪ್ರಿಪೇರ್ ಇರಬೇಕು ಅಂತ ಹೇಳಿದ್ರೆ, ಇಲ್ಲಿ ಏನ್ ಸಿಗ್ತಾ ಐತಲ್ಲ, ಇದು ಯಾವುದು ಸಿಗದೇನೆ ಇರಬಹುದು ಅಥವಾ ಇದಕ್ಕಿಂತ ಜಾಸ್ತಿನೂ ಸಿಗ್ಬಹುದು. ಸಿಗದೇ ಇದ್ದಾಗಲೂ ಕೂಡ ಅದನ್ನ ಮೆಂಟಲಿ ನೀವು ತಡ್ಕೊಳ್ಳೋ ಅಡ್ಜಸ್ಟ್ ಮಾಡ್ಕೊಳ್ಳೋಂಥ ಗುಣ ಇರಬೇಕು. ಇಲ್ಲ ಜಾಸ್ತಿ ಸಿಕ್ಕಾಗ ಅದನ್ನು ಕೂಡ ಮ್ಯಾನೇಜ್ ಮಾಡುವಂತ ಒಂದು ಮೆಂಟಲಿ ಇರಬೇಕು. ಇಲ್ಲಾಂದ್ರೆ ನೀವು ಎಲ್ಲೊಂದ್ ಕಡೆ ಸಫರ್ ಆಗಿ ಲೈಫೇ ಬೇಡ ಅಂತ ಹೇಳಿ ನೀವು ತುಂಬಾ ಲೋ ಮಟ್ಟಕ್ಕೆ ಹೋಗ್ತೀರಿ. ಸೊ ಬೇಸಿಕ್ಸ್ ಎರಡು ಮಾತ್ರ ತಿಳ್ಕೊಳ್ಳಿ, ಎಮೋಷನಲಿ ಮತ್ತೆ ಮೆಂಟಲಿ ತುಂಬಾ ಸ್ಟ್ರಾಂಗ್ ಇರಬೇಕಾಗತ್ತೆ. ಐ ಆಮ್ ರೆಡಿ ಆ ಒಂದು ಮಟ್ಟಕ್ಕೆ ಇರಬೇಕು, ಫಸ್ಟ್ ಪಾಯಿಂಟ್. ಸೆಕೆಂಡ್ ಏನಂತ ಹೇಳಿದ್ರೆ, ಕೋಪ ತುಂಬಾ ಕಂಟ್ರೋಲ್ ಮಾಡ್ಕೊಳ್ಳುವಂಥದ್ದು ಕಲಿಬೇಕು. ತಂದೆ ತಾಯಿ ನಡೆದೋಗುತ್ತೆ, ತಂದೆ ತಾಯಿ ಹತ್ರ ನೀವು ಮಾತಾಡ್ತೀರಿ, ಮತ್ತೆ ಸರಿ ಹೋಗ್ತೀರಿ. ಬಿಕಾಸ್ ಒಂದೇ ಕರುಳಿನ ಬಳ್ಳಿ, ತಂದೆ ತಾಯಿ ಜನ್ಮ ಕೊಟ್ಟಿರ್ತಾರೆ, ಅಣ್ಣ ತಮ್ಮಂದ್ರ ಮಧ್ಯೆ ಬೆಳೆದಿರ್ತೀರಿ, ಅಕ್ಕ ತಂಗಿರ ಮಧ್ಯೆ ಬೆಳೆದಿರ್ತೀರಿ, ಅದು ಬೇರೆ. ಬಟ್ ಹಸ್ಬೆಂಡ್ ಮನೆಗೆ ಬಂದಾಗ ಅಲ್ಲಿ ಅತ್ತೆ ಮಾವಂದ್ರು, ಅವರು ಅಣ್ಣ ತಮ್ಮಂದ್ರು, ಇದೆಲ್ಲ ನೋಡಿದಾಗ ಅಲ್ಲಿ ನೀವು ಕೋಪ ನಿಮ್ ತಂದೆ ತಾಯಿ ತರ ಬಿಹೇವ್ ಮಾಡಲ್ಲ. ಆಕ್ಚುಲಿ ಮಾಡಿದ್ರು ಎಲ್ಲೋ ಒಂದ್ ಕಡೆ ಅದರಿಂದ ಮತ್ತೆ ಬೇರೆ 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 ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮತ್ತೆ ಒಂದಾಗಿ ನೀವು ಬದುಕಬಹುದು, ಬಟ್ ಅಲ್ಲಿ ಹಂಗ ಆಗ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ಕೋಪನೇ ಮೂಡ್ಲಾಗಬಾರ್ದು. ಆ ಕೋಪನ ಕಂಟ್ರೋಲ್ ಮಾಡ್ಕೊಂಡ್ರೆ ನಿಮ್ಮ ಲೈಫಿಗೆ ತುಂಬಾ ಒಳ್ಳೇದು. ನೀವೆಷ್ಟು ಪೇಷನ್ಸ್ ಅಲ್ಲಿ ಇರ್ತೀರಲ್ಲ, ನಿಮ್ಮ ಲೈಫು ಅಷ್ಟು ಚೆನ್ನಾಗಿರುತ್ತೆ. ನಾನು ಸಿಂಪಲ್ ಹೇಳ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಇನ್ನೂ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಸೊ ಬೇಸಿಕ್ಸ್ ವಿಚಾರ ಹೇಳ್ತಾ ಹೋಗ್ತೀನಿ. ಕೋಪ ಮಾತ್ರ ತುಂಬಾ ಕಂಟ್ರೋಲ್ ಮಾಡ್ಕೊಂಡು ಬದುಕುವಂಥದ್ದು ಕಲೀರಿ ಅಷ್ಟೇ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅತ್ತೆ ಮಾವಿಂದ ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ಬೇಕಾಗತ್ತೆ. ಇಲ್ಲಿ ನೀವು ಸುಖವಾಗಿ ಹಾಯಾಗಿರ್ತೀರಿ, ಬಟ್ ಅಲ್ಲಿ ನೀವು ಆಗಿಲ್ಲ. ಅತ್ತೆ ಮಾವಂದ್ರಿಗೆ ವಯಸ್ಸಾಗ್ತಾ ಇದ್ದಂಗೆ ನೀವು ಅವ್ರ ಮಕ್ಕಳ ತರ ಟ್ರೀಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಆ ಮನೆಗೆ ಯಜಮಾನರಾಗ್ತಾ ಹೋಗ್ತೀರಿ, ಯಜಮಾನಿ ಆಗ್ತಾ ಹೋಗ್ತೀರಿ, ರೈಟ್? ಲೈಕ್ ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡೋದು, ಅಣ್ಣ ತಮ್ಮಂದ್ರು, ನಿಮ್ಮ ಹತ್ರ ಮೈದ್ನಗಳನ್ನ, ಅವರು ನಾದ್ನಿ ಅಂತ ಬರ್ತಾರೆ, ಲೈಕ್ ನಿಮ್ಮ ಹಸ್ಬೆಂಡ್ ಅವ್ರ ಅಕ್ಕ ತಂಗಿರು ರಿಲೇಷನ್ಸ್, ಅವ್ರ ಬಂಧು ಬಳಗ ಎಲ್ಲಾನು ಕೂಡ ನೀವು ರೆಸ್ಪಾನ್ಸಿಬಿಲಿಟಿಯಾಗಿ ತಗೊಂಡು ಆ ಮನೆನೇ ಬೆಳಗುವಂತವ್ರು ಆಗ್ತಿರಂದ್ಮೇಲೆ ಇಲ್ಲಿ ಯಾವ್ದು ರೆಸ್ಪಾನ್ಸಿಬಿಲಿಟಿ ಇರಲ್ಲ. ಅಲ್ಲಿ ತುಂಬಾ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಹೋಗ್ತಾ ಹೋಗ್ತಾ ರೆಸ್ಪಾನ್ಸಿಬಿಲಿಟಿ ಭಾರಾನೇ ನೀವು ಹೊರ್ತಾ ಹೋಗ್ತೀರಿ. ಅವಾಗೆಲ್ಲ ಒಂದ್ ಕಡೆ ಬದುಕ್ ಬೇಡ ಅನ್ಸ್ಬೋದು, ಅಥವಾ ಭಾರ ಹೊರಕ್ ಆಗ್ದಿರಾ, ನಿಮ್ಗೆ ಜಗಳ ಮತ್ತೊಂದು ಹೊರಗೆ ಬರಬಹುದು ನಿಮ್ಮ ಮೈಂಡಿಗೆ. ಓಕೆ, ಇದೆಲ್ಲಾನು ಕೂಡ ನೀವು ಮೆಂಟಲಿ ಪ್ರಿಪೇರ್ ಆಗ್ತಾ ಹೋಗ್ಬೇಕು. ಓಕೆ, ರೆಸ್ಪಾನ್ಸಿಬಿಲಿಟಿ ತಗೊಳಕ್ ಶುರು ಮಾಡಿದಾಗ್ಲೇನೆ ನೀವು ಅಲ್ಲಿ ಅಂದ್ರೆ ಹಂಗ ತಪ್ಪಿಸ್ಕೊಳಕ್ ಆಗಲ್ಲ. ರೆಸ್ಪಾನ್ಸಿಬಿಲಿಟಿ ತಗೊಳ್ಳೇಬೇಕು. ಎಲ್ಲಿ ತನಕ ನೀವು ಬದುಕಿರೋ ತನಕ ರೆಸ್ಪಾನ್ಸಿಬಿಲಿಟಿಗೆ ನೀವೇ ಜವಾಬ್ದಾರಿ ಆಗ್ತೀವಿ. ಸೊ ನೆಕ್ಸ್ಟ್ ಏನು ಅಂದ್ರೆ, ಪ್ರಾಬ್ಲಮ್ಸ್ ಏನ್ ಇರುತ್ತಲ್ಲ ಅದು ಬರ್ತಾನೆ ಇರುತ್ತೆ. ಅದನ್ನ ತುಂಬಾ ನೀವು ಫೇಸ್ ಮಾಡಕ್ ರೆಡಿ ಇರಬೇಕು. ನೀವು ಇಲ್ಲಿ ಪ್ರಾಬ್ಲಮ್ ಅಂದಾಗ ತಂದೆ ತಾಯಿ ಜವಾಬ್ದಾರಿ ತಗೊಳ್ತಾರೆ, ಅಣ್ಣ ತಮ್ಮಂದ್ರು ತಗೊಳ್ತಾ ಇದ್ರು. ಬಟ್ ಅಲ್ಲ, ಹಾಗಲ್ಲ. ಹಸ್ಬೆಂಡ್ ಒಟ್ಟಿಗೆ ನೀವು ಕೂಡ ಅಲ್ಲಿ ಪಾಲ್ದಾರಾಗಿರ್ತೀರಂದ್ಮೇಲೆ ಮೆಚುರಿಟಿ ಇರುತ್ತೆ. ಆ ಸಂಸಾರಕ್ಕೆ ನೀವು ಒಬ್ರು ಮೇನ್ ವ್ಯಕ್ತಿ ಆಗಿರೋದ್ರಿಂದ 100% ಏನೇ ಪ್ರಾಬ್ಲಮ್ ಅಂದ್ರೂ ಕೂಡ ಅದನ್ನ ಫೇಸ್ ಮಾಡೋದನ್ನ ಕಲಿಬೇಕು. ನೀವು ಅಲ್ಲಿಂದ ಓಡೋಗೋದನ್ನ, ಪ್ರಾಬ್ಲಮ್ ಇಂದ ಓಡೋಗೋದನ್ನ ಮಾಡಬಾರ್ದು. ಏನೇ ಬಂದ್ರು ಕೂಡ ರೆಡಿ ಟು ಫೇಸ್ ಇರಬೇಕು. ನೆಕ್ಸ್ಟ್ ಬರುವಂತ ವಿಚಾರಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದು ಇರಬೇಕು. ಗಂಡ ನಿಮ್ಗೆ ಕೋಪದಲ್ಲಿ ಬೈಯೋದಾಗಿರ್ಬೋದು, ಅಥವಾ ಗಂಡನಿಂದ ಬರುವಂತ ಪ್ರಾಬ್ಲಮ್, ಅತ್ತೆ ಮಾವಿಂದ ಬರುವಂತ ಪ್ರಾಬ್ಲಮ್, ಅಥವಾ ರಿಲೇಷನ್ ಇಂದ ಬರುವಂತ ಪ್ರಾಬ್ಲಮ್, ಅಥವಾ ನಿಮ್ ತಂದೆ ತಾಯಿಯಿಂದ ಬರುವಂತ ಪ್ರಾಬ್ಲಮ್, ಅಥವಾ ಸಮಾಜದಿಂದ ಬರುವಂತ ಪ್ರಾಬ್ಲಮ್, ರೆಡಿ ಟು ಅಕ್ಸೆಪ್ಟ್ ಇರಬೇಕು. ಅಕ್ಸೆಪ್ಟ್ ಮಾಡಬೇಕು ಪ್ರಾಬ್ಲಮ್ ಅಂಡ್ ಫೇಸ್ ಮಾಡಬೇಕು. ಇದಿಷ್ಟು ಬೇಸಿಕ್ ವಿಚಾರ ತಿಳ್ಕೊಬೇಕಾಗತ್ತೆ. ಯಾಕಂದ್ರೆ ವ್ಯಕ್ತಿಗಳು ಬೇರೆ ಬೇರೆ ಮನಸ್ಥಿತಿ ಇರೋದ್ರಿಂದ, ವ್ಯಕ್ತಿತ್ವಗಳ ವಿಚಾರಗಳು ಬೇರೆ ಬೇರೆ ಇರೋದ್ರಿಂದ ಡೆಫಿನೆಟ್ಲಿ ಅಲ್ಲಿ ನಿಮ್ಮ ಪ್ರಾಬ್ಲಮ್ಸ್ ಒಂದು 100% ಕ್ರಿಯೇಟ್ ಆಗೇ ಆಗುತ್ತೆ. ಸೊ ಅದೆಲ್ಲಾನು ಕೂಡ ಫೇಸ್ ಮಾಡಿ, ಬಟ್ ಓಡೋಗ್ಬಿಡ್ಬೇಡಿ. ಅಂಡ್ ಹಂಗಂತೇಳಿ ಲೈಫ್ನ ನೀವು ತುಂಬಾ ಲೈಕ್ ಬೇಸರದಿಂದ ಲೈಫ್ನ ಹಾಳು ಮಾಡ್ಕೊಂಡು ಬಿಡ್ಬೇಡಿ. ಎಷ್ಟು ಜನ ಸತ್ತೋಗ್ತಾರೆ, ಸೂಸೈಡ್ ಮಾಡ್ಬೇಕು, ಎಲ್ಲ ಪ್ಲಾನ್ ಮಾಡ್ತಾರೆ. ಅದೆಲ್ಲ ಅಲ್ಲ, ಫೇಸ್ ಮಾಡಿ. ನಿಮ್ಕಿನ ಎಷ್ಟೋ ಪ್ರಾಬ್ಲಮ್ ಅಲ್ಲಿ ಬದುಕ್ತಾ ಇದಾರೆ, ಫೇಸ್ ಮಾಡೋಕೆ ಬುದ್ಧಿ ಇದೆ ನಿಮ್ಮಲ್ಲಿ, ಫೇಸ್ ಮಾಡಬಹುದು ಅಂತ ನಾನು ಹೇಳ್ತಿದ್ದೀನಿ. ಇದು ಬೇಸಿಕ್ ವಿಚಾರ ಶೇರ್ ಮಾಡಿದ್ದೀನಿ. ಎಸ್, ಚೆನ್ನಾಗಿದೆ ವಿಚಾರ, ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡಿ ಅಂಡ್ ಕಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ.